ಸರಿ ಡಾಕ್ಟ್ರೆ. ಧ್ರುವ ಸರ್. ಒಂದ್ ನಿಮಿಷ ಬನ್ನಿ, ನಿಮ್ ಹತ್ರ ಮಾತಾಡ್ಬೇಕು. ನೀನ್ ಬರ್ಕೊಳಮ್ಮ. ಓಕೆ ಸರ್. ಸರ್ಸು, ಒಂದ್ ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ. ಬನ್ನಿ ಧ್ರುವ. ಬಂದೆ. ಅಮ್ಮ, ನೀವು ತುಂಬಾ ಅದೃಷ್ಟವಂತರು. ಯಾಕಮ್ಮ ಈ ತರ ಬಂದು ಅಡ್ಮಿಟ್ ಆಗಿದ್ದೀನಿ ಅಂತನಾ? ಅಯ್ಯೋ ಹಾಗಲ್ಲ, ಈ ತರ ಎಷ್ಟೋ ಜನ ಈ ತರ ಬಂದು ಅಡ್ಮಿಟ್ ಆಗ್ತಾರೆ. ಅವರೆಲ್ಲ ನಡ್ಕೊಳ್ಳೋ ರೀತಿ ಈ ತರ ಇರಲ್ಲ. ಆದ್ರೆ ನಿಮ್ಮನ್ನ ಒಂದು ಹುಡುಗಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ಲು. ಆ ಹುಡುಗಿ ರಾತ್ರಿ ಇಡೀ ನಿದ್ದೆ ಮಾಡದೆ ನಿಮ್ ಸೇವೆ ಮಾಡಿದ್ಲು, ತುಂಬಾ ಕೇರ್ ಮಾಡಿದ್ಲು. ನಾವಿದ್ದಿದ್ರೂ ಆ ತರ ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಇದುವರೆಗೂ ಇಂಥ ಅಟೆಂಡರ್ನ ನಾವು ನೋಡೇ ಇಲ್ಲ. ಅವ್ರು ಬರೀ ನಿಮ್ಮನ್ನ ನೋಡ್ಕೊಂಡಿದ್ ಮಾತ್ರ ಅಲ್ಲ, ನನಗೆ ರೆಸ್ಟ್ ತಗೊಳಕ್ ಹೇಳಿ ಅವರೇ ಸೇವೆ ಕೂಡ ಮಾಡಿದ್ರು. ನಾವ್ ಎಷ್ಟು ಬೇಡ ಅಂದ್ರೂ ರಾತ್ರಿ ಪೂರ್ತಿ ಎಚ್ಚರ ಇದ್ದು ನಿಮ್ ಸೇವೆ ಮಾಡಿದ್ಲು. ಅದು ಅಲ್ದೆ ನಿಮ್ಗೆ ರಾತ್ರಿ ಫಿಟ್ಸ್ ಬಂದಿತ್ತು, ಜೋರಾಗಿ ಹಲ್ ಕಚ್ತಿದ್ರಿ. ಆ ಹುಡ್ಗಿ ನೀವ್ ಹಲ್ ಕಚ್ತಾ ಇರೋ ಹಾಗೆ ತಡಿಬೇಕಂತ ಅವಳ ಬೆರಳನ್ನ ನಿಮ್ ಬಾಯಿಗೆ ಅಡ್ಡ ಇಟ್ಬಿಟ್ಲು. ಪಾಪ ಎಷ್ಟು ಜೋರಾಗಿ ಕಚ್ಬಿಟ್ರಿ ಅಂದ್ರೆ ಬೇರೆ ಯಾರಾದ್ರೂ ಆಗಿದ್ರೆ ನೋವು ಅಂತ ನಿಮ್ಮನ್ನ ತಳ್ಬಿಟ್ಟು ಓಡ್ ಹೋಗ್ತಾ ಇದ್ರು. ಆದ್ರೆ ಆ ಹುಡ್ಗಿ ನೀವು ಕಚ್ಚಿದ್ರು ಸಹಿಸ್ಕೊಂಡು ನಿಮ್ ಫಿಟ್ಸ್ ನಿಲ್ಲೋವರೆಗೂ ನೋವು ಸಹಿಸ್ಕೊಂಡಿದ್ಲಮ್ಮ. ಒಟ್ನಲ್ಲಿ ನೀವು ಹುಷಾರಾಗೋಕೆ ಆ ಹುಡ್ಗಿ ಕಾರಣ ಅಂದ್ರೂ ತಪ್ಪಿಲ್ಲ. ನಮ್ ಟ್ರೀಟ್ಮೆಂಟು ಕಾಲ್ ಭಾಗ ಆದ್ರೆ ಮುಕ್ಕಾಲ್ ಭಾಗ ನೀವು ಹುಷಾರಾಗೋಕೆ ಆ ಹುಡ್ಗಿನೇ ಕಾರಣ ಅನ್ಸುತ್ತೆ. ಅಷ್ಟು ಸೇವೆ ಮಾಡಿದಾಳೆ ನಿಮ್ಗೆ. ಅವಳನ್ನ ನೋಡಿ ತುಂಬಾ ಖುಷಿ ಆಯ್ತು. ಯಾರಮ್ಮ ಆ ಹುಡ್ಗಿ? ಏನಾಗ್ಬೇಕು ನಿಮ್ಗೆ? ಅವಳು ನನ್ ಮಗಳು ದೀಪಾ ಅಂತ. ದೀಪಾ ಡಾಕ್ಟರ್, ನಮ್ಮಮ್ಮಂಗೆ ಏನಾದರೂ ಸಮಸ್ಯೆ ಇದೆಯಾ? ಸಮಸ್ಯೆ ಏನೂ ಇಲ್ಲ. ಅವ್ರಿಗೆ ಬ್ಲಡ್ ಕ್ಲಾಟ್ ಆಗಿರೋದು 100% ಕ್ಲಿಯರ್ ಆಗಿದೆ ಅಂತ ನಮಗ್ ರಿಪೋರ್ಟ್ ನಲ್ಲಿ ಬಂದಿದೆ. ಹಾ, ಆದ್ರೂ ನೀವು ವೀಕ್ಲಿ ಒನ್ಸು 15 ಡೇಸಿಗೆ ಒನ್ಸು ನಿಮ್ ತಾಯಿಯವ್ರನ್ನ ಟೆಸ್ಟಿಗೆ ಕರ್ಕೊಂಬರೋದು ಒಳ್ಳೇದು. ಕೆಲವರಿಗೆ ಅದು ರಿಲ್ಯಾಪ್ಸ್ ಆಗುತ್ತೆ. ಡಾಕ್ಟರ್, ರಿಲ್ಯಾಪ್ಸಾ? ನಾನ್ ನಿಮ್ ತಾಯಿಗೂ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಆದ್ರೆ ಆಗಬಹುದು. ನೀವು ಗಾಬರಿ ಆಗೋದ್ ಬೇಡ. ಟೆಸ್ಟಿಗೆ ರೆಗ್ಯುಲರ್ ಆಗಿ ಕರ್ಕೊಂಡ್ ಬನ್ನಿ. ನಾವು ಬರ್ಕೊಟ್ಟಿರೋ ಮೆಡಿಸಿನ್ ರೆಗ್ಯುಲರ್ ಆಗಿ ಕೊಡಿ. ಏನು ಆಗಲ್ಲ ಅಂತ ನಾನ್ ನಿನಗೆ ಕಾನ್ಫಿಡೆನ್ಸ್ ಕೊಡ್ತೀನಿ. ಸರ್, ಆದ್ರೆ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಸರ್? ಕೆಲವು ಸಲ ಅವ್ರಿಗೆ ತಲೆ ತಿರ್ಗೋದು, ತಲೆನೋವು ಬರೋದು, ಹಾಗೇನಾದ್ರೂ ಆದ್ರೆ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡ್ ಬನ್ನಿ ಅಷ್ಟೇ. ನಾವು ಬರ್ಕೊಟ್ಟಿರೋ ಮೆಡಿಸಿನ್ಸ್ನ ಟೈಮ್ಗೆ ಕರೆಕ್ಟಾಗಿ ಕೊಡಿ. ಸರಿ ಸರ್. ಅವ್ರನ್ನ ಧೈರ್ಯವಾಗಿ ನೀವು ಮನೆಗೆ ಕರ್ಕೊಂಡು ಹೋಗಿ, ಓಕೆನಾ? ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಆಲ್ ರೈಟ್. ಕರ್ಕೊಂಡು ಹೋಗ್ಬೋದಾ? ಬಾ ಸರ್ಸು, ಮನೆಗೆ ಹೋಗೋಣ. ಡಾಕ್ಟ್ರು ಏನೋ ಮಾತಾಡ್ಬೇಕಂತ ಕರ್ಕೊಂಡು ಹೋದ್ರು. ಅದು ಏನಿಲ್ಲ ಸರ್ಸು, ಪ್ರೊಸೀಜರ್ ಅಷ್ಟೇ. ಸರಿಯಾಗಿ ಮಾತ್ರೆ ಕೊಡಿ, ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಅಷ್ಟೇ. ತಲೆಗೆ ಪೆಟ್ಟು ಬಿದ್ದಿದೆ ಅಲ್ಲ, ಆಗಾಗ ಚೆಕಪ್ಗೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಇನ್ನೇನಿಲ್ಲ, ತಲೆ ಕೆಡಿಸ್ಕೋಬೇಡ. ಬಾ ನೀನು. ಅಷ್ಟೇನಾ? ಅಷ್ಟೇ ಸರ್ಸು, ಇನ್ನೇನೂ ಇಲ್ಲ. ಬಾ. ಸಿಸ್ಟರ್, ಕರ್ಕೊಂಡು ಹೋಗ್ಬೋದಲ್ವಾ? ಹಾ ಸರ್.
ಇಲ್ಲೇ ಕೂತಿರು, ಡಿಸ್ಚಾರ್ಜ್ ಸಮ್ಮರಿ ಇಸ್ಕೊಂಡ್ಬರ್ತೀನಿ, ಸರಿನಾ? ಡಿಸ್ಚಾರ್ಜ್ ಸಮ್ಮರಿ ಕೊಡ್ತೀರಾ? ತಗೊಳ್ಳಿ. ಎಕ್ಸಾಮ್ ಹೇಗ್ ಬರ್ದೆ? ಚೆನ್ನಾಗಾಯ್ತು ಅಣ್ಣ. ಅಮ್ಮ ಎಲ್ಲಿ? ಅಲ್ಲೇ ಕೂತಿದ್ದಾರೆ ನೋಡು. ನಾನು ಅಮ್ಮನ ಹತ್ರ ಹೋಗ್ತೀನಿ. ಸರಿ. ಅಮ್ಮ. ದೀಪಾ, ಅಮ್ಮ ಹೇಗಿದೆ ಅಮ್ಮ? ದೀಪಾ, ನಾನು ಹುಷಾರಾಗಿದ್ದೀನಿ ಕಣೆ. ಯಾಕೆ ಅಳ್ತಿದ್ಯಾ? ಸಮಾಧಾನ ಮಾಡ್ಕೊ. ನಾನು ಹುಷಾರಿದ್ದೀನಿ. ರಾತ್ರಿ ಸರ್ಸು ಜೊತೆ ಇದ್ದಿದ್ದು ದೀಪ ಅಂತ ಹೇಳಿದೀನಿ. ಏನಾದ್ರೂ ದೀಪ ನಾನಲ್ಲ ಮೈನಾ ಇದ್ದಿದ್ದು ಅಂತ ಹೇಳ್ಬಿಟ್ರೆ ಏನ್ ಮಾಡೋದು? ಅಯ್ಯೋ. ದೀಪ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ದೀಪ. ಆ ಕಡೆ ಬರ್ತೀಯಾ? ಒಂದ್ ನಿಮಿಷ ಸರ್ಸು. ಏನಪ್ಪ? ಏನಿಲ್ಲ ಸರ್ಸು. ದೀಪ ಬಾಯ್ಲಿ ಬಾಯ್ಲಿ ಏನು? ಬಾಯ್ ಕಡೆ. ಒಂದ್ ನಿಮಿಷ ಅಮ್ಮ. ತಲೆ ನೋಯ್ತಾ ಇದೆ ಅಮ್ಮ. ದೀಪ, ಸರ್ಸು ಜೊತೆ ರಾತ್ರಿ ಎಲ್ಲ ಇದ್ದು ನೋಡ್ಕೊಂಡಿದ್ದು ನೀನು ಅಂತ ಹೇಳಿದೀನಿ. ಯಾವುದೇ ಕಾರಣಕ್ಕೂ ಮೈನಾ ಇದ್ದಿದ್ದು ಅಂತ ಗೊತ್ತಾಗ್ಬಾರ್ದು ಸರ್ಸುಗೆ, ಸರಿನಾ? ನಿಮ್ ಪಕ್ಕ ಕುತ್ಕೊಂಡು ಅಳ್ತಿದ್ಲಲ್ಲ, ಆ ಹುಡುಗಿ ಯಾರಮ್ಮ? ಏನಮ್ಮ ಹಿಂಗ್ ಕೇಳ್ತಿದ್ಯಾ? ರಾತ್ರಿ ಎಲ್ಲ ನನ್ನ ನೋಡ್ಕೊಂಡ್ಲು ಅಂದ್ಯಲ್ಲ, ಅವಳೇ ನನ್ ಮಗಳು. ರಾತ್ರಿ ಇದ್ದಿದ್ದು ಈ ಹುಡುಗಿ ಅಲ್ಲ. ಸರಿ, ನಾನೇ ಇದ್ದೆ ಅಂತ ಹೇಳ್ತೀನಿ ಬಿಡು. ಹಾಗೆ ಮೇಂಟೈನ್ ಮಾಡು. ಇಲ್ಲಮ್ಮ, ನನ್ಗಿರೋದು ಇವಳೊಬ್ಳೆ ಮಗಳು. ಹೌದಾ? ಹಾಗಾದ್ರೆ ಆ ಹುಡುಗಿ ಯಾರು? ನೀನ್ ಸರಿಯಾಗಿ ನೋಡಿಲ್ಲ ಅಂತ ಅನ್ಸುತ್ತಮ್ಮ. ಇಲ್ಲಮ್ಮ, ಅವಳನ್ನ ತುಂಬಾ ಹತ್ರದಿಂದ ನೋಡಿದ್ದೀನಿ. ಈ ಹುಡುಗಿನೇ ಬೇರೆ, ಆ ಹುಡುಗಿನೇ ಬೇರೆ. ಹೋಗ್ಲಿ ಬಿಡಿ, ಯಾರೋ ಒಟ್ನಲ್ಲಿ ನಿಮ್ ಸೇವೆ ಮಾಡಿದ್ಲಲ್ಲ, ನೀವ್ ಹುಷಾರಾದ್ರಲ್ಲ, ಅದೇ ಖುಷಿ. ಆರೋಗ್ಯ ನೋಡ್ಕೊಳ್ಳಿಮ್ಮ. ನನ್ನ ರಾತ್ರಿ ಎಲ್ಲ ನೋಡ್ಕೊಂಡಿದ್ದು ದೀಪ ಅಂತ ಧ್ರುವ ಹೇಳ್ದ. ಈ ನರ್ಸ್ ನೋಡಿದ್ರೆ ದೀಪ ಅಲ್ಲ ಅಂತ ಹೇಳ್ತಿದ್ದಾಳೆ. ಮತ್ತೆ ಯಾರ ಹುಡುಗಿ?